ओम स्थानादि विपदेशाच्च ओम येषौ एव भामनिः येष हि सर्वेषु लोकेषु भाति सर्वेषु लोकेषु भाति य एवं वेद चक्षुस्थं वामनं वेद स पुनर्नैव जायते मुक्तो दुस्तर संसाराद् वामनं प्राप्नुते चिरात्। ಈ 14ನೇ ಸೂತ್ರ ಇದು 1ನೇ ಅಧ್ಯಾಯದ 2ನೇ ಪಾದದ 14ನೇ ಸೂತ್ರ 4ನೇ ಅಧಿಕರಣ ಆ 2ನೇ ಪಾದದಲ್ಲಿ ಅಂತರಾಧಿಕರಣ ಅದರಲ್ಲಿ ತತ್ವ ಪ್ರಕಾಶಿಕ ನಾವೀಗಾಗಲೇ ನೋಡ್ಲಿಕ್ಕೆ ತೊಡಗಿದ್ದೀವಿ. ಕಣ್ಣಿನಲ್ಲಿ ಇರುವಂಥವನು ವಿಷ್ಣು ಅಂತಾನೆ ಹೇಳಬೇಕೆ ಹೊರತು ಬೇರೆ ಯಾರನ್ನು ಹೇಳಬಾರ್ದು. ಯಾಕೆಂದ್ರೆ ಅವನಲ್ಲೇ ಇರುವಂತಹ ಧರ್ಮಗಳನ್ನು ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅಂತಿಷ್ಟು ಬಂದಿದೆ. ಅದಕ್ಕೆ ಪೂರಕವಾಗಿ ಛಾಂದೋಗ್ಯ ಉಪನಿಷತ್ತನ್ನು ಕೂಡ ನಾವು ನೋಡಿದ್ದೀವಿ. ಅಕ್ಷಿಸ್ಥನಾದ ಪುರುಷ ಏನಿದ್ದಾನೆ ಅವನ ಸಂಬಂಧದಿಂದ ಕಣ್ಣು ಕೂಡ ಅಸಂಗ ಆಗ್ತದೆ ಅನ್ನೋ ಶಕ್ತಿಯನ್ನ ಅಲ್ಲಿ ಹೇಳಿದ್ದಾರೆ. ಅಸಂಗತ್ವಾಖ್ಯ ಶಕ್ತಿ ವ್ಯಪದಿಶ್ಯತೆ ಟೀಕಾ ಮಾತು. ಏತಂ ಸಂಯದ್ವಾಮ ಇತ್ಯಾಚಕ್ಷತೆ. ಸಂಯದ್ವಾಮ ಅನ್ನೋ ಶಬ್ದಕ್ಕೆ ವಿಗ್ರಹ ನಾವು ನೋಡಿಲ್ಲ ಮೊನ್ನೆ, ಅದರ ಅರ್ಥ ಹೇಳಿದ್ದೆ ಅಷ್ಟೆ. ಸಂಯಂತಿ ವಾಮಾನಿ ಯಸ್ಮಿನ್ ಸಹ ಸಂಯದ್ವಾಮ ಅಂತ ಅದರ ವಿಗ್ರಹ. ವಾಮ ಶಬ್ದ ನಪುಂಸಕಲಿಂಗ, ವಾಮ ವಾಮನಿ ವಾಮಾನಿ ಅಂತೇಳಿ. ಸಂಯಂತಿ ಅನ್ನುವುದು ಸಂಯುಕ್ತ ವಿಸರ್ಗಪೂರ್ವಕ ಇಣಗತೋ ಧಾತು, ಅದರ ಶತ್ರು ಪ್ರತ್ಯಯ ಅಂತ ಶಬ್ದ, ಅದರ ನಪುಂಸಕಲಿಂಗ ಸಂಯತ್ ಸಂಯತಿ ಸಂಯಂತಿ ಅಂತ. ಯಸ್ಮಿನ್ ಯಾರಲ್ಲಿ, ಅಥವಾ ಯಂ ನೀವು ದ್ವಿತೀಯನ್ನಾದ್ರೂ ತಗೊಳ್ರಿ, ಷಷ್ಠಿ ಆದ್ರೂ ತಗೊಳ್ರಿ, ಸಪ್ತಮಿ ಆದ್ರೂ ತಗೊಳ್ರಿ, ಯಾರನ್ನು ಎಂ ಯಾರನ್ನು, ವಾಮಾನಿ ಸೌಂದರ್ಯಗಳು, ಸೌಂದರ್ಯದ ಒಂದೊಂದು ಅಂಶವೂ ಕೂಡ ಸಂಯಂತಿ ಹೊಂದಿಕೊಂಡಿವೆ. ಆದ್ರಿಂದ ಅವನನ್ನು ಸಂಯದ್ವಾಮ ಅಂತ ಹೇಳ್ತಾರೆ. ಅಲ್ಲಿ ದ್ವಿತೀಯ ವಿಭಕ್ತಿ ಬಂದಿದೆ ಉಪನಿಷತ್ನಲ್ಲಿ, ಏತಂ ಅಂತ ದ್ವಿತೀಯ ವಿಭಕ್ತಿ ಬಂದಿರೋದ್ರಿಂದ ಸಂಯಂತಿ ವಾಮಾನಿ ಎಂ ಸಹ ಸಂಯದ್ವಾಮ ಅಂತ ಹೇಳಿ ಈ ತರ ಅದನ್ನ ಹೇಳಿದ್ದೀನಿ. ಇಲ್ಲಿ ಟೀಕಾದಲ್ಲಿ ಏಷವು ಏವ ವಾಮನಿ ಏಷ ಸರ್ವಾಣಿ ವಾಮಾನಿ ನಯತಿ ಏಷವು ಏವ ಭಾಮನಿ, ವಾಮನಿ ಭಾಮನಿ ಅಂತ ಹೀಗೆ ಶಬ್ದಗಳಿವೆ. ಹಾಗೇನೆ ವಾಮನ ಭಾಮನ ಅನ್ನೋ ಶಬ್ದಗಳನ್ನು ಕೂಡ ನಾವು ತಿಳ್ಕೊಳ್ಬಹುದು, ಅದಕ್ಕೂ ಏನು ತಪ್ಪಿಲ್ಲ. ಚಕ್ಷುರಂತಸ್ಥಸ್ಯ ಸಂಯದ್ವಾಮತ್ವಾದಿರೂಪ ಸ್ವರೂಪ ಶಕ್ತಿ ಉಚ್ಯತೆ. ಒಟ್ಟು 2 ಶಕ್ತಿಗಳನ್ನ ಅಲ್ಲಿ ಹೇಳಿದ್ದಾರೆ ಅಂತ ಜಯತೀರ್ಥರು ಹೇಳ್ತಿದ್ದಾರೆ. ಭಗವಂತನಿಗೆ 2 ಶಕ್ತಿಗಳನ್ನ. ಅವು ಯಾವ 2 ಶಕ್ತಿಗಳು? ಒಂದು ಸ್ಥಾನ ಶಕ್ತಿ, ಒಂದು ಮತ್ತೊಂದು ಆತ್ಮಶಕ್ತಿ ಅಂತ ಅದನ್ನ ತಿಳ್ಕೊಳ್ಬಹುದು ನಾವು. ಏತದು ಉಭಯ ಬಲಾತ್ ಚಕ್ಷುರಂತಸ್ಥೋ ವಿಷ್ಣುರೇವ ಅಂತಿದೆ. ಉಭಯ ಅಂದ್ರೆ ಯಾವುದು? ಒಂದು ಆತ್ಮಶಕ್ತಿ, ಸುಂದರರಾದಂತಹ ಸ್ತ್ರೀಯರನ್ನು ಮತ್ತು ಸುಂದರರಾದ ಪುರುಷರನ್ನು ಮುನ್ನಡೆಸುವಂತಹ ಶಕ್ತಿ, ಇದು ಒಂದು ಶಕ್ತಿ. ಇನ್ನೊಂದು ಆ ಸ್ಥಾನದ ಶಕ್ತಿ, ಅಸಂಗತ್ವ ಅನ್ನೋ ಶಕ್ತಿ ಅಂತ. ಈಗ ಅದನ್ನ 2 ಥರದ ಶಕ್ತಿಗಳು ಅಂತ ನಾವು ತಿಳ್ಕೊಳ್ಬಹುದು. ಏತದು ಉಭಯ ಬಲಾತ್ ಚಕ್ಷುರಂತಸ್ಥಃ ವಿಷ್ಣುರೇವ. ಆಚಾರ್ಯರ ಭಾಷ್ಯವಾಕ್ಯ ಗಮನಿಸಿ. ತದ್ಯದಸ್ಮಿನ್ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತಮನಿ ಏವ ಗಚ್ಚತಿ ಇತ್ಯಾದಿ ಸ್ಥಾನಶಕ್ತಿ. ಮತ್ತೆ ವಾಮನಿ ಭಾಮನಿ ಇತ್ಯಾದಿ ಆತ್ಮಶಕ್ತಿಶ್ಚ ಉಚ್ಯತೆ ಅಂತಿದೆ. ಆಚಾರ್ಯರ ಭಾಷ್ಯದಲ್ಲೇ ಸ್ಥಾನಶಕ್ತಿ ಮತ್ತು ವಾಮನ ಶಕ್ತಿ, ಆತ್ಮಶಕ್ತಿ ಅಂತ 2 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಸ್ಥಾನಶಕ್ತಿ ಅಂದ್ರೆ ಆ ಭಗವಂತ ಆ ಸ್ಥಾನದಲ್ಲಿದ್ದಾನೆ ಅನ್ನುವ ಶಕ್ತಿ. ಸ್ಥಾನದಲ್ಲಿದ್ದಾನೆ ಅನ್ನುವ ಶಕ್ತಿ ಇರೋದರಿಂದ ಆ ಕಣ್ಣಿಗೂ ಕೂಡ ಯಾವುದೇ ಥರದ ಸಂಗ ಆಗೋದಿಲ್ಲ ಅಂತ ಅದು ತಾತ್ಪರ್ಯ. ಅದು ಸ್ಥಾನಶಕ್ತಿ. ಇನ್ನೊಂದು ವಾಮನಿಹಿ ಭಾಮನಿಹಿ ಇತ್ಯಾದಿ ಆತ್ಮಶಕ್ತಿಶ್ಚ, ಸುಂದರರಾದ ಸ್ತ್ರೀಯರನ್ನು ಮತ್ತು ಸುಂದರರಾದ ಪುರುಷರನ್ನು ಮುನ್ನಡೆಸ್ತಾನೆ ಅಂತ ಇರೋದ್ರಿಂದ ಇದು ಆತ್ಮಶಕ್ತಿ. ಹೀಗೆ ಆಚಾರ್ಯರ ಭಾಷ್ಯವಾಕ್ಯದಲ್ಲೇ ಸ್ಥಾನಶಕ್ತಿ ಯಾವುದು,
ಸ್ಥಾನ ಅಂದ್ರೆ ಆ ಜಾಗ, ಜಾಗದಲ್ಲಿರುವ ಭಗವಂತನ ಶಕ್ತಿ ಅಂತ ಅದರ ತಾತ್ಪರ್ಯ. ಮತ್ತೆ ಆತ್ಮಶಕ್ತಿ ಅಂದ್ರೆ ಆ ಜೀವ, ಪುರುಷ ಜೀವ ಮತ್ತು ಸ್ತ್ರೀ ಜೀವ, ಅವರನ್ನ ಅವನು ಮುನ್ನಡೆಸ್ತಾನೆ ಅಂತ ಇನ್ನೊಂದು ಅರ್ಥ. ಮುನ್ನಡೆಸುವುದು ಅಂದ್ರೆ ಏನರ್ಥ, ಅದನ್ನ ಈಗ ಒಂದು ಬಾರಿ ನೋಡೋಣ. ಮುನ್ನಡೆಸುವುದು ಅಂದ್ರೆ ಈಗ ಯಾವ್ದಾದ್ರು ಒಂದು ತಂಡವನ್ನು ಮುನ್ನಡೆಸುವುದು ಅಂತ ಹೀಗೆಲ್ಲ ಹೇಳ್ತಿರ್ತಾರಲ್ಲ, ಹಾಗೆ ಅಂತ ಅರ್ಥ ಅಲ್ಲ. ಅವರವರಿಗೆ ಅವರವರ ಸೌಂದರ್ಯ ಬಂದದ್ದು ಇವನಿಂದ, ಸೌಂದರ್ಯ ಇರುವುದು ಅವನಿಂದ ಅಂತ ಅರ್ಥ. ಭಾಗವತದಲ್ಲಿ ಪ್ರಸಿದ್ಧವಾದ ಶ್ಲೋಕ ಒಂದಿದೆ, ಇದು 2ನೇ ಸ್ಕಂದದ 10ನೇ ಅಧ್ಯಾಯದ 12ನೇ ಶ್ಲೋಕನೇ ಇದೆ, ನೀವು ಯಾರು ಗಮನಿಸಬಹುದು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಯದ್ ಅನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ ಅಂತ ಒಂದು ಶ್ಲೋಕ. ಜಗತ್ತಿನ ಪ್ರತಿಯೊಂದು ದ್ರವ್ಯ ಒಂದು ಜಡ ವಸ್ತು, ಕರ್ಮ ಗೊತ್ತಿದೆ, ಕಾಲ, ಸ್ವಭಾವ, ಜೀವ, ಯಾವುದೇ ಒಂದು ಚೇತನ, ಯದ್ ಅನುಗ್ರಹತ ಸಂತಿ, ಯಾವ ಭಗವಂತನ ಅನುಗ್ರಹದಿಂದ ಅದು ಇರ್ತದೆ. ಹುಟ್ಟುವುದಾದ್ರೆ ಅವನಿಂದ ಹುಟ್ಟುತ್ತದೆ, ಹುಟ್ಟುವುದಿಲ್ಲ ಅನಾದಿ ಕಾಲದಿಂದಿದೆ ಅಂದ್ರೆ ಅದು ಅವನ ಅಧೀನದಲ್ಲಿದೆ ಅಂತ, ಈಗ ಅದರ ಅರ್ಥ ತಿಳ್ಕೊಳ್ಬೇಕು. ಆದ್ರಿಂದ ಲಕ್ಷ್ಮೀದೇವಿಯ ಸೌಂದರ್ಯವೂ ಕೂಡ ಅವನ ಅಧೀನ, ಲಕ್ಷ್ಮೀದೇವಿಗೂ ಕೂಡ ಸೌಂದರ್ಯ ಇರುವುದು ಅವನಿಂದ ಅಂತ ಅದರ ಅರ್ಥ. ಉಳಿದವರಿಗೂ ಕೂಡ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಆ ಸೌಂದರ್ಯ ಬರೋದು ಅವನಿಂದ ಅಂತ ಅದಕ್ಕೆ ಮತ್ತೊಂದು ಅರ್ಥ. ಅಣುರ್ವಾಮನ ನಾಮಾಸಿ ಯತಸ್ತ್ವಂ ವಾಮನಾಕ್ಷಯ, ನೀನು ಹರಿವಂಶದಲ್ಲಿ ಹೀಗೊಂದು ಬಂದಿದೆ, ಅಣುಹು ವಾಮನ ನಾಮಾಸಿ ಅಂತ, ಚಿಕ್ಕ ರೂಪವುಳ್ಳವನಾದ್ರಿಂದ ವಾಮನ ಅಂತ ಮತ್ತೊಂದು ಅರ್ಥವನ್ನು ಕೂಡ ಹರಿವಂಶದಲ್ಲಿ ನಾವು ನೋಡಬಹುದು. ಇಲ್ಲಿ ಬಂದಿರುವ ವಾಮನ ಇತ್ಯಾದಿ ಶಬ್ದಗಳಲ್ಲದೇನೆ 775ನೇ ಪುಟದಲ್ಲಿ ವಾಕ್ಯಾರ್ಥ ಮಂಜರಿ ಅಂತ ಟಿಪ್ಪಣಿ ಇದೆ. ಅಲ್ಲಿ ಯಸ್ಮಾತ್ ಕುತಃ ಹಿ ಯಸ್ಮಾತ್ ಏಷಃ ಏವ ಸರ್ವಾಣಿ ವಾಮಾನಿ ರಮಾದಿಗತ ಸೌಂದರ್ಯಾಣಿ ಪ್ರಾಪಯತಿ, ಏಷ ಹಿ ಅಂತ ಪ್ರತೀಕ ಇದೆ. ಅಲ್ಲಿ ರಮಾ ಮೊದಲಾದವರಲ್ಲಿ ಇರುವ ಎಲ್ಲ ಸೌಂದರ್ಯವೂ ಕೂಡ ಅವರಿಗೆ ಬಂದಿರುವುದು, ಅವರಿಗೆ ಇರುವುದು ಅವನಿಂದ ಅಂತ ಅದರ ತಾತ್ಪರ್ಯ. ಚಕ್ಷುರಂತಸ್ಥೋ ವಿಷ್ಣುರೇವ ಯಸ್ಮಾದಯಂ ಪುರುಷೋ ಅಕ್ಷಿಣಿ ವಿದ್ಯತೆ, ಯಾವ ಕಾರಣದಿಂದ ಈ ಪುರುಷ ಭಗವಂತ ಕಣ್ಣಿನಲ್ಲಿದ್ದಾನಲ್ಲ, ತತ್ ಆ ಕಾರಣದಿಂದ ಅಸ್ಮಿನ್ ಚಕ್ಷುಷಿ, ಈ ಕಣ್ಣಿನಲ್ಲಿ ಯದಿ ಸರ್ಪಿ ಉದಕಂ ವಾ ಕಶ್ಚಿತ್ ಸಿಂಚತಿ, ಕಶ್ಚಿತ್ ಅಂತ ಉಪನಿಷತ್ನಲ್ಲಿ ಇಲ್ಲ ನೋಡಿ, ಇಲ್ಲದೆ ಇರುವುದನ್ನ ಕರ್ತೃವನ್ನು ತಿಳ್ಕೋಬೇಕು ನಾವು. ಅಲ್ಲಿ ಸಿಂಚತಿ ಅಂತ ಇಷ್ಟು ಮಾತ್ರ ಇದೆ. ಯಾರಾದ್ರೂ ಒಬ್ರು ಒಂದು ತುಪ್ಪವನ್ನು ಮತ್ತೆ ನೀರನ್ನು ಅಲ್ಲಿ ಹಾಕಿದರು, ಸಿಂಚತಿ ತರ್ಹಿ ವರ್ತಮನಿ ಪ್ರತ್ಯೇವ ಗಚ್ಚತಿ ನ ಚಕ್ಷು ಸ್ಪೃಶತಿ, ಕಣ್ಣಿಗೆ ಅದು ಅಂಟಿಕೊಳ್ಳೋದಿಲ್ಲ. ನಾವೀಗಾಗಲೇ ನೋಡಿದ್ದೇವೆ. ಬೇರೆ ಕಡೆ ಆದ್ರೆ ತುಪ್ಪ ಏನಾದರೂ ಅಂಟಿಕೊಂಡ್ರೆ ಅದನ್ನ ನಾವು ತಿಕ್ಕಿ ತೊಳಿಬೇಕಾಗ್ತದೆ, ಸೀಗೆ ಪುಡಿಯೋ ಕಡಲೆ ಹಿಟ್ಟು ಹಚ್ಚಿ. ಕಣ್ಣನ್ನು ನೀವು ಹಾಗೆ ತೊಳಿಬೇಕಾಗಿಲ್ಲ, ಅದು ಹೊರಟು ಹೋಗ್ತದೆ. ಅಲ್ಲಿ ವರ್ತಮನಿ ಪ್ರತ್ಯೇವ ಅಂತಿದೆ, ಅದ್ರ ಬಗ್ಗೆ ಈಗ ಮುಂದೆ ಹೇಳೋನಿದ್ದೇನೆ. ಅದು ವರ್ತಮಾನ ಏನ್ ಅರ್ಥ ಅಂತ ಮುಂದೆ ಹೇಳೋನಿದ್ದೇನೆ. ಏತಲ್ ಲಿಂಗದ್ವಯ ಸದ್ಭಾವೇ ಅಪಿ, ಮುಂದೆ ಟೀಕಾದಲ್ಲಿ ಈ ಎರಡು ಲಿಂಗಗಳು, ಒಂದು ಸ್ಥಾನ ಶಕ್ತಿ ಮತ್ತೊಂದು ಆತ್ಮಶಕ್ತಿ, ಈ ಎರಡು ಲಿಂಗಗಳಿದ್ರೂ ಕೂಡ ಕುತಃ ಅಕ್ಷಿಸ್ಥಸ್ಯ ವಿಷ್ಣುತ್ವ ನಿಶ್ಚಯ, ಅದು ಅಕ್ಷಿಸ್ಥನಾದವನು ವಿಷ್ಣುವೇನ್ ತೀರ್ಮಾನ ಹೇಗೆ ಮಾಡಬೇಕು ಅಂದ್ರೆ ಅದಕ್ಕೆ ತಸ್ಯ ಹಿ ಏತಲ್ ಲಿಂಗಂ ಅಂತ ಆಚಾರ್ಯರ ಭಾಷ್ಯದಲ್ಲಿದೆ. ಅವನದಲ್ವಾ ಈ ಲಿಂಗಗಳು, ಎರಡೂ ಲಿಂಗಗಳು. ಏತದಿತಿ ಸ್ವಸಂಬಂಧೇನ ಅಕ್ಷ್ಣೋ ಅಸಂಗತ್ವಾಪಾದಕತ್ವಂ, ಏತಂದ್ರೆ ಏನರ್ಥ, ಸ್ವಸಂಬಂಧೇನ, ತಾನು ತನ್ನ ಅಸ್ತಿತ್ವದಿಂದ ತನ್ನ ಸಾನ್ನಿಧ್ಯದಿಂದ ಕಣ್ಣುಗಳಿಗೂ ಕೂಡ ಅಸಂಗತ್ವವನ್ನು ಕೊಡುವ ಶಕ್ತಿ ಅಂತ ಹೀಗದರ ಅರ್ಥ. ಹಾಗೇನೆ ಅಲ್ಲಿರುವುದು ಮತ್ತೆ ಆತ್ಮಶಕ್ತಿ ಎರಡನ್ನು ತಿಳ್ಕೋಬಹುದು. ಕುತಃ ಏತತ್ತಸ್ಯ ಲಿಂಗಮಿತ್ಯತಃ ಸ ಇತಿ, ಸ ಈಶಃ ಸೋಸಪತ್ನಃ ಸ ಹರಿಃ ಸ ಪರಃ ಸ ಪರೋವರೀಯಾಂ ಯದಿದಂ ಚಕ್ಷುಷಿ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತಮನಿ ಏವ ಗಚ್ಚತಿ ಸ ವಾಮನಃ ಸ ಭಾಮನಃ ಸ ಆನಂದಃ ಸೋಚ್ಯುತಃ. ಇಲ್ಲಿ ನೋಡ್ರಿ, ಛಾಂದೋಗ್ಯ ಉಪನಿಷತ್ನಲ್ಲಿ ಯೇಷವು ಏವ ಭಾಮನಿ ಅಂತಿದೆ. ಭಾಮನ ಅನ್ನುವ ಶಬ್ದವನ್ನು ಚತುರ್ವೇದ ಶಿಖಾ, ಪ್ರಾಯ ಅದು ಒಂದು ವೇದವಾಕ್ಯ, ಅದರ ಮೂಲಕ ಒಂದು ಹೊಸ ಶಬ್ದವನ್ನು ಪರಿಚಯಿಸಿದ್ದಾರೆ ಆಚಾರ್ಯ ನಮಗೆ. ವಾಮನಾಚಾರ್ಯ ಅಂತ ಹೆಸರು ಇಟ್ಕೊತಿರ್ತಾರೆ, ಭಾಮನಾಚಾರ್ಯ ಅಂತಲೂ ಯಾರಾದ್ರೂ ಹೆಸರು ಇಟ್ಕೊಂಡು ತುಂಬಾ ಸುಂದರವಾದ ಹೆಸರೇ. ಹಾಗೆ ಸ್ತ್ರೀಯರಿಗೆ ಭಾಮ ಅಂತನೂ ವಾಮ ಅಂತನೂ ಇಡಬಹುದು. ವಾಮನ ಭಾಮನ ಅಂತ ಇಟ್ಟರೆ ಏನು ತಪ್ಪಲ್ಲ. ಭಾಮ ಅಂತ ಹೆಸರು ಇರೋದು ಈಗಾಗಲೇ ಇದ್ದೇ ಇದೆ, ವಾಮ ಅಂತ ಕೂಡ ಅವ್ರು ಇಟ್ಕೊಳ್ಬಹುದು. ಮತ್ತೆ ವಾಮಲೋಚನಾ ಅಂತ ಸ್ತ್ರೀಯರನ್ನು ಕರೀತಾರೆ. ಇದನ್ನು ನಿಮ್ಗೆ ಎಲ್ಲರೂ ಗಮನಕ್ಕೆ ಬಂದಿರ್ತದೆ. ವಾಮಲೋಚನೆ ಅಂದ್ರೆ ಸುಂದರವಾದ ಕಣ್ಣುಳ್ಳವಳು ಅಂತ ಅದರ ತಾತ್ಪರ್ಯ. ನೋಡಿ, ಕಣ್ಣಿನಲ್ಲಿ ಒಂದು ಸೌಂದರ್ಯ ಇರೋದು, ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಕಣ್ಣು ಚೆನ್ನಾಗಿದ್ರೆ
ಉಳಿದೆಲ್ಲ ಮುಖದ ಅಂದವೂ ಕೂಡ ಸರಿಯಾಗಿರ್ತದೆ. ಕಣ್ಣೇ ಒಂದೇನು ಕುರುಡು ಮೆಳ್ಳಗಣ್ಣು ಇಂಥದ್ದೇನಾದ್ರೂ ಇದ್ರೆ ಮುಖದ ಸೌಂದರ್ಯ ಎಲ್ಲ ಕಳೆ ಬಂದು ಬಿಡ್ತದೆ. ಹಾಗಾಗಿ ವಾಮಲೋಚನ ಅಂದ್ರೆ ಸುಂದರವಾದ ಕಣ್ಣುಳ್ಳವಳು, ಮತ್ತೆ ಸುಂದರನಾದ ಭಗವಂತನ ತನ್ನ ಕಣ್ಣಿನಲ್ಲಿ ಹೊಂದಿದವಳು, ಆ ಅರ್ಥವನ್ನು ತಿಳ್ಕೊಳ್ಬಹುದು ನಾವು. ಧಾಮನ ಅಂತ ಇನ್ನೊಂದು ಶಬ್ದ, ಇದು ಚತುರ್ವೇದ ಶಿಖಾ ಅಂತ ನೋಡಿ ಬಂದಿರೋದು. ಯತ್ ಯಸ್ಮಾತ್ ಅಲ್ಲಿ ಯತ್ ಅಂತ ಉಪನಿಷತ್ನಲ್ಲಿ ಮತ್ತೆ ಚತುರ್ವೇದ ಶಿಖಾದಲ್ಲಿ ಬಂದಿದ್ರೆ ಯದಿದಂ ಚಕ್ಷುಷಿ ಅಂತಿದೆ. ಯತ್ ಅಂದ್ರೆ ಯತ್ ತತ್ತು ಇತ್ಯಾದಿ ಶಬ್ದಗಳಿಗೆ ಯಾವ ಕಾರಣದಿಂದ ಯಸ್ಮಾತ್ ಅಂತ ಪಂಚಮಿ ವಿಭಕ್ತಿ ಅರ್ಥನೂ ಬರ್ತದೆ. ಯಸ್ಯ ಪ್ರಭಾವ, ಯಾವ ಭಗವಂತನ ಪ್ರಭಾವದಿಂದ. ಇದಂ ಚಕ್ಷುಷಿ ಅಂತ ಏನಿದೆಯಲ್ಲ, ಇದಂ ಚಕ್ಷುಷಿ ಇತಿ ಸಮಸ್ತಂ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಇದಂ ಚಕ್ಷುಷಿ ಅನ್ನೋದು ಇದು ಟೀಕಾಚಾರ್ಯ ಹೇಳ್ತಿದ್ದಾರೆ. ಇದಂ ಚಕ್ಷುಷಿ ಇತಿ ಸಮಸ್ತಂ, ಸಮಸ್ತ ಪದ ಇದು. ಸಮಸ್ತ ಪದ ಅಂದ್ರೆ ಏನು? ಈಗ ಇದಂ ಅಂತ ಪ್ರಥಮ ವಿಭಕ್ತಿ ಏಕವಚನ, ಇದಂ ಇಮೆ ಇಮಾನಿ ಅಂತ. ಚಕ್ಷುಷಿ ಸಪ್ತಮಿ ವಿಭಕ್ತಿ ಇದೆ. ಅವೆರಡಕ್ಕೂ ಹೊಂದಾಣಿಕೆ ಹೇಗೆ ಅಂತ ನಮಗೊಂದು ಪ್ರಶ್ನೆ ಬರ್ತದೆ ಆ ಚತುರ್ವೇದ ಶಿಖಾದ ಮಾತಿನಲ್ಲಿ. ಅದಕ್ಕೆ ಹೇಳ್ತಾರೆ, ಇದಂ ಅನ್ನೋದು ಪ್ರತ್ಯೇಕ ಪದ ಅಲ್ಲ. ಇದಂ ಚತತ್ ಚಕ್ಷುಷ್ಟ ಇದಂ ಚಕ್ಷು. ಇದಂ ಅನ್ನೋ ಶಬ್ದದ ಮೂಲ ಪ್ರಾತಿಪದಿಕ ಏನು? ಈ ಇದಂ ಅಂತ ಅನ್ನೋದೇ ಪ್ರಾತಿಪದಿಕ. ಆದ್ರಿಂದ ಇದಂ ಚತತ್ ಚಕ್ಷುಷ್ಟ ಇದಂ ಚಕ್ಷು ಅಂತ ಸಮಸ್ತ ಪದ ಅದು. ಇದಂ ಅನ್ನೋದು ಪ್ರಥಮ ವಿಭಕ್ತಿ ಏಕವಚನ ಅಲ್ವೇ ಅಲ್ಲ. ಈ ಕಣ್ಣಿನಲ್ಲಿ, ಈ ಕಣ್ಣು ಅಂತ ಹೀಗಾದ್ರ ಈ ಕಣ್ಣಿನಲ್ಲಿ ಸಪ್ತಮಿ ವಿಭಕ್ತಿ ಇದೆ. ಈ ಕಣ್ಣಿನಲ್ಲಿ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ. ಸಚಾಸೋ ಪುರುಷಶ್ಚ ತತ್ಪುರುಷ, ಏಷಶ್ಚಾಸೋ ಪುರುಷಶ್ಚ ಏತತ್ ಪುರುಷ ಅಂತ ಹೀಗೆಲ್ಲ ಹೇಳ್ತೀವಲ್ಲ, ಆ ಥರ ಅದರ ಅಭಿಪ್ರಾಯ. ಮುಂದೆ ಭಾಷ್ಯದಲ್ಲಿ ಯತ್ಸ್ಥಾನತ್ವಾದಿದಂ ಚಕ್ಷು ಅಸಂಗಂ ಸರ್ವವಸ್ತುಭಿಃ ಸವಾ ಮನಃ ಪರೋಸ್ಮಾಕಂ ಗತಿರಿತ್ಯೇವ ಚಿಂತಯೇತ್ ಇತಿ ವಾಮನೆ. ವಾಮನ ಪುರಾಣದ ಮಾತನ್ನೇ ಉದ್ಧರಿಸಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಮಹಾಕೂರ್ಮ ಪುರಾಣದ ಮಾತನ್ನು ಉದ್ಧರಿಸಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನ ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಾಮನ ಪುರಾಣದ ಮಾತನ್ನೇ ಹೇಳಿದ್ದಾರೆ. ನನಗೊಂದು ಆಶ್ಚರ್ಯ, ನಾವು ಉಪನಯನ ಇತ್ಯಾದಿ ಕಡೆಗಳಲ್ಲಿ ಒಂದು ಒಟುವಿನ ಚಿತ್ರ ಹಾಕಿ ಅಜಿನ ದಂಡ ಕಮಂಡರು ಮೇಖಲ ರುಚಿರ ಪಾವನ ವಾಮನ ಮೂರ್ತ ಅಂತೆಲ್ಲ ಹಾಕಿರ್ತಾರೆ. ಯಾಕೆ ಸರ್ವಮೂಲದಲ್ಲಿ ಬಂದಿರುವಂತಹ ಶುದ್ಧ ರೂಪವುಳ್ಳಂತಹ ಇಂಥ ಶ್ಲೋಕಗಳನ್ನು ನಾವು ಹಾಕೋದಿಲ್ಲ? ಇದಕ್ಕೆಲ್ಲ ಹೆಚ್ಚು ನಾವು ಒತ್ತು ಕೊಡಬೇಕು ಅಂತ ನಂದೊಂದು ವಿನಂತಿ ಎಲ್ಲರ ಹತ್ರ. ನಿಮ್ಮ ಅಭಿರುಚಿಗೆ ತಕ್ಕಂತೆ ಅದನ್ನು ಮಾಡಬಹುದು. ಸರಿ, ಅದಕ್ಕೆ ಅರ್ಥ ಏನು? ಯತ್ ಸ್ಥಾನತ್ವಾತ್, ಯಾವ ಭಗವಂತನ ಸ್ಥಾನ ಆದ್ರಿಂದ, ಇದಂ ಚಕ್ಷು ಈ ಕಣ್ಣು, ಸರ್ವ ವಸ್ತುವಿಹಿ ಎಲ್ಲಾ ವಸ್ತುಗಳಿಂದಲೂ ಅದು ಅಸಂಗವಾಗಿರ್ತದೆ. ಅಲ್ಲಿ ಮಹಾಕೂರ್ಮ ಪುರಾಣದಲ್ಲಿ ಸರ್ವ ವಸ್ತುಷು ಅಂತಿದೆ, ಸಪ್ತಮಿ ವಿಭಕ್ತಿ ಇದೆ. ಇಲ್ಲಿ ಸರ್ವ ವಸ್ತುವಿಹಿ ಅಂತ ತೃತೀಯ ಇದೆ. ಸವಾಮನಃ ಅಸ್ಮಾಕಂ ಪರೋಗತಿ, ಆ ಭಗವಂತ ನಮಗೆ ಪರೋಗತಿ ಎಂಬುದಾಗಿ ಚಿಂತನೆ ಮಾಡಬೇಕು. ಶಬ್ದಗಳ ಸ್ವಾರಸ್ಯ ಗಮನಿಸಿ. ಗತಿ ಅಂತ ಸ್ತ್ರೀಲಿಂಗ, ಸಾಖಾಷ್ಠಾಸ ಪರಾಗತಿ ಅಂತ ಒಂದು ಭಗವದ್ಗೀತಾದಲ್ಲೂ ಇದು ಕಾಟಿಕೋಪನಿಷತ್ನಲ್ಲಿ ಎಲ್ಲೋ ಬರ್ತದೆ. ಅಲ್ಲಿ ಪರ ಅಂತೇಳಿ ಸ್ತ್ರೀಲಿಂಗದಲ್ಲಿದೆ, ಗತಿ ಅಂತೇಳಿ ಸ್ತ್ರೀಲಿಂಗದಲ್ಲಿದೆ. ಇಲ್ಲಿ ಪರೋಗತಿ ಅಂತ ಅದು ಪುಲ್ಲಿಂಗದಲ್ಲಿದೆ. ಭಗವಂತನಿಗೆ ಈ ಲಿಂಗ ವ್ಯತ್ಯಾಸ ಏನು ಬಾಧಕ ಅಲ್ಲ ಭಗವಂತನ ವಿಷಯದಲ್ಲಿ. ಅವೆಲ್ಲ ಅವನಿಗೆ ಶೋಭೆಯೇ. ಒಂದ್ ವೇಳೆ ಮೂಲ ಪಾಠ ಏನಾದ್ರೂ ಸವಾಮನಃ ಪರಾಸ್ಮಾಕಂ ಅಂತಿತ್ತೋ ಏನೋ, ಹಾಗಿದ್ರೂ ಛಂದಸ್ ಹೊಂದುತ್ತದೆ, ಹೀಗಿದ್ರೂ ತಪ್ಪಲ್ಲ. ಸವಾಮನಃ ಪರೋಸ್ಮಾಕಂ ಗತಿರಿತ್ಯೇವ ಚಿಂತೆಯತ್, ಸಹ ಪರಹ ವಾಮನಃ, ಆ ಶ್ರೇಷ್ಠನಾದ ವಾಮನ ನಮಗೆ ಗತಿ ಎಂಬುದಾಗಿ ಹೀಗೆ ಚಿಂತನೆ ಮಾಡಬೇಕು ಅಂತ ಅದರ ಅರ್ಥ. ಈಗ ನಾವು ವರ್ತ್ಮ ಎಂಬ ಶಬ್ದದ ಅರ್ಥವನ್ನ ನೋಡೋಣ. ಛಾಂದೋಗ್ಯ ಉಪನಿಷತ್ನಲ್ಲಿ 4ನೇ ಅಧ್ಯಾಯದಲ್ಲಿ ಬಂದಿದೆ. ತದ್ಯದಸ್ಮಿನ್ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತ್ಮನಿ ಏವ ಗಚ್ಚತಿ ಅಂತ. ಹಾಗೆ ಚತುರ್ವೇದ ಶಿಖಾದಲ್ಲಿಯೂ ಕೂಡ ವರ್ತ್ಮನಿ ಏವ ಗಚ್ಚತಿ ಅಂತ ಬಂದಿದೆ. ಕಣ್ಣಿಗೆ ಅಸಂಗತ್ವವನ್ನು ಪ್ರತಿಪಾದನೆ ಮಾಡುವಂತಹ ಪ್ರಸಂಗ ಅದು. ಅಲ್ಲಿ ಆ ವರ್ತಮನಿ ಅಂತಂದ್ರೆ ಕಣ್ಣಿನೊಳಗೆ ತುಪ್ಪವನ್ನು ನೀರನ್ನು ಹಾಕಿದ್ರೆ ಅದು ಅಲ್ಲೇ ನಿಲ್ಲೋದಿಲ್ಲ, ಹೊರಗೆ ಹೊರಟು ಹೋಗ್ತದೆ ಅನ್ನೋದು ವಿಷಯ. ಸರಿ, ವರ್ತಮಾನ ಶಬ್ದಕ್ಕೆ ಏನರ್ಥ? ಬಹಳ ಪ್ರಸಿದ್ಧವಾಗಿರುವುದು ದಾರಿ ಅಂತ ಹೇಳಿ. ಅದಕ್ಕೆ ಛಾಂದೋಗ್ಯ ಉಪನಿಷತ್ನಲ್ಲಿ ಅನುವಾದ ಮಾಡೋರು ಏನ್ ಮಾಡಿದ್ದಾರೆ, ಕಣ್ಣಿಗೆ ನೀರನ್ನು ತುಪ್ಪವನ್ನು ಹಾಕಿದ್ರೆ ಕಣ್ಣಿಗೆ ಅಂಟದಂತೆ ಬದಿಯಿಂದ ಹರಿದು ಹೋಗುತ್ತದೆ ಅಂತ ಹೇಳಿ. ಮತ್ತೆ ಬ್ರಹ್ಮಸೂತ್ರ ಭಾಷ್ಯವನ್ನ ಕನ್ನಡದಲ್ಲಿ ಅನುವಾದಿಸುವವರು ಬಂದ ದಾರಿಯಲ್ಲೇ ಹರಿದು ಹೋಗುತ್ತದೆ ಅಂತ. ದಾರಿ ಅಂತ ಅರ್ಥ ಪ್ರಸಿದ್ಧವಾಗಿರುವುದರಿಂದ ಹಾಕಿದ ದಾರಿಯಲ್ಲೇ, ನೀವು ಯಾವ ದಾರಿಯಲ್ಲಿ ಹಾಕಿದ್ದೀರೋ ಆ ದಾರಿಯಲ್ಲಿ ಹರಿದು ಹೋಗುತ್ತದೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಜಯತೀರ್ಥರಾಗಲಿ ಉಳಿದವರಾಗಲಿ ಯಾರು ಕೂಡ ಅದಕ್ಕೆ ವರ್ತಮಾನ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಹೊರತು ಅದಕ್ಕೆ
ಅರ್ಥ ಹೇಳಿಲ್ಲ ಅವರು. ವರ್ತಮನಿ ಪ್ರತ್ಯೇವ ಗಚ್ಚತಿ ಅಂತಿದೆ. ಪ್ರತಿ ಅಂತ ಅನ್ನೋದಕ್ಕೆ ಒಂದಿಷ್ಟು ವ್ಯಾಕರಣ ವಿಶೇಷ ಇದೆ, ಅದನ್ನ ನಾವು ಮುಂದೆ ನೋಡೋಣ. ಅದು ಆ ಕಡೆ ಇರಲಿ. ಆಯ್ತು. ವರ್ತಮ ಅಂದ್ರೆ ವಸ್ತುತಃ ದಾರಿ ಅಂತ ಅರ್ಥ ಅಲ್ಲ. ಇಲ್ಲಿ ದಾರಿ ಅಂತ ಅರ್ಥ ನಮ್ಗೆ ಕಾಣಿಸ್ತಿರ್ಬಹುದು. ದಾರಿ ಅಂತ ಅನ್ನೋ ಶಬ್ದವೂ ಅದಕ್ಕೆ ಇರಬಹುದು, ಅರ್ಥವೂ ಅದಕ್ಕೆ ಇರಬಹುದು. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನು, ವರ್ತಮ ಅನ್ನೋ ಶಬ್ದಕ್ಕೆ ಮೂಲಭೂತವಾಗಿ ಎರಡು ಅರ್ಥ ಇದೆ. ಒಂದು ದಾರಿ ಅಂತ ಅರ್ಥ, ಇನ್ನೊಂದು ಕಣ್ಣಿನ ರೆಪ್ಪೆ ಅಂತ ಅರ್ಥ. ನೀವು ಈ ಸಂದರ್ಭದಲ್ಲಿ ರೆಪ್ಪೆ ಅನ್ನೋ ಅರ್ಥವನ್ನು ಇಲ್ಲಿ ಇಟ್ಕೊಳ್ದೆ ಹೋದ್ರೆ ಆ ವರ್ತಮಾನ ಶಬ್ದಕ್ಕೆ ರೆಪ್ಪೆ ಅನ್ನೋ ಅರ್ಥವನ್ನು ಬೇರೆ ಎಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಈ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಅದೇ ಅರ್ಥ ಇಟ್ಕೋಬೇಕು. ಸ್ವಾರಸ್ಯದ ಸಂಗತಿ ಅಂದ್ರೆ ಛಾಂದೋಗ್ಯ ಭಾಷ್ಯ, ಶಾಂಕರ ಭಾಷ್ಯದಲ್ಲೂ ಕೂಡ ಶಂಕರಾಚಾರ್ಯರು ವರ್ತಮನಿ ಏವ ಪಕ್ಷ್ಮಾವೇವ ಗಚ್ಚತಿ ಅಂತ ಅರ್ಥ ಬರೆದಿದ್ದಾರೆ. ಪಕ್ಷ್ಮ ಅಂದ್ರೆ ರೆಪ್ಪೆ. ಪ್ರಾಯ ಅವರು ನಮಗೀಗ ಸಿಗೋ ಶಬ್ದ ಪಕ್ಷ್ಮಣಿ ಪಕ್ಷ್ಮಾಣಿ ಅಂತ ನಕಾರ ಅಂತ ಶಬ್ದ. ಅವರು ಪ್ರಾಯ ಪಕ್ಷ್ಮೇ ಪಕ್ಷ್ಮಾಣಿ ಅಂತ ಅಕಾರಾಂತವಾದ ಶಬ್ದವನ್ನು ಇಟ್ಕೊಂಡಿದ್ದಾರೆ. ಹಾಗೂ ಕೆಲವು ಇರ್ತವೆ, ಅದೀಗ ನಾವು ಬೇಡ. ಅಂತೂ ವರ್ತಮ ಅನ್ನೋ ಶಬ್ದಕ್ಕೆ ಪಕ್ಷ್ಮ ಕಣ್ಣಿನ ರೆಪ್ಪೆ ಅಂತ ಅರ್ಥ ಬರೆದಿದ್ದಾರೆ ಅವರು. ಪಕ್ಷ್ಮ ಅದಕ್ಕೆ ಹಿಂದಿಯಲ್ಲಿ ಸಂಸ್ಕೃತದಲ್ಲಿ ನೇತ್ರಚ್ಛದ ನಯನಚ್ಛದ ಅಂತ ಕರೀತಾರೆ. ಹಿಂದಿಯಲ್ಲಿ ಅದಕ್ಕೆ ಬಿರನಿ ಅಂತ ಕರೀತಾರೆ, ಬಿರನಿ ಅಂತ. ಹೀಗೆ ಇಲ್ಲಿ ನಾನು ತುಂಬಾ ಪ್ರಯತ್ನ ಪಟ್ಟಾಗ ಒಂದು ಸಂಗತಿ ಗಮನಕ್ಕೆ ಬಂತು. ಏನಂದ್ರೆ ಇಂಗ್ಲಿಷ್ನಲ್ಲಿ ಐಲಿಡ್ ಮತ್ತು ಐಲ್ಯಾಶ್ ಅಂತ ಎರಡು ಪ್ರತ್ಯೇಕ ಶಬ್ದಗಳಿವೆ. ಐಲಿಡ್ ಅಂದ್ರೆ ಕಣ್ಣಿಗೆ ಏನಾದ್ರು ತೊಂದರೆ ಆದ್ರೆ ಒಂದು ಚರ್ಮದ ಪಟಲ ಅದನ್ನು ಮುಚ್ಚುತ್ತದಲ್ಲ, ಅದಕ್ಕೆ ಐಲಿಡ್ ಅಂತಾರೆ. ಲಿಡ್ ಅಂದ್ರೆ ಮುಚ್ಚಳ, ನಮ್ಗೆಲ್ಲ ಗೊತ್ತಿದೆ. ಲ್ಯಾಶ್ ಅಂದ್ರೆ ಅದು ಕೆಳಗಿರುವ, ಐಲ್ಯಾಶ್ ಅಂದ್ರೆ ಅದು ಕೆಳಗಿರುವಂತಹ ಕೂದಲುಗಳು. ಹೀಗೆ ಇಂಗ್ಲಿಷ್ನಲ್ಲಿ ಎರಡು ಶಬ್ದ ಇದೆ. ಪ್ರಾಯ ಸಂಸ್ಕೃತದಲ್ಲಿ ಈ ವರ್ತಮ ಅನ್ನೋ ಶಬ್ದಕ್ಕೇನೆ ಆ ರೆಪ್ಪೆ ಅಂತನೂ ಅರ್ಥ, ಆ ರೆಪ್ಪೆ ಕೆಳಗಿರುವಂತಹ ಕೂದಲು ಅಂತನೂ ಅರ್ಥ. ಕನ್ನಡದಲ್ಲಿಯೂ ಕೂಡ ರೆಪ್ಪೆ ಎವೆ ಅಂತ ಶಬ್ದಗಳಿವೆ. ಅವೆರಡೂ ಕೂಡ ಐಲಿಡ್ ಮತ್ತು ಐಲ್ಯಾಶ್ ಎರಡನ್ನೂ ಕೂಡ ಪ್ರತ್ಯೇಕ ಒಟ್ಟಿಗೆ ಹೇಳ್ತವೆ ಅಂತ ಕಾಣಿಸ್ತದೆ ನನಗೆ ಅದನ್ನು ನೋಡಿದ್ರೆ. ಹಿಂದಿಯಲ್ಲಿ ಪಲಕ್ ಅಂತ ಮತ್ತೊಂದು ಶಬ್ದ ಇದೆ, ಕೆಲವು ಕಡೆ ಹಾಗೆ ಅನುವಾದ ಮಾಡಿದ್ದಾರೆ. ಪಲಕ್ ಅನ್ನೋದಕ್ಕೂ ಕೂಡ ಐಲಿಡ್ ಅಂತಾನೆ ಅರ್ಥ. ಹೀಗೆ ಇಂಗ್ಲಿಷ್ನಲ್ಲಿ ಮತ್ತೆ ಇದನ್ನೆಲ್ಲಾನು ಗಮನಿಸಿದ್ರೆ, ನೀವು ವರ್ತಮಾನ ಶಬ್ದಕ್ಕೆ ದಾರಿ ಅಂತ ಅರ್ಥ ಮಾಡಿದ್ರೆ, ಅದು ವರ್ತ ಎಂಬ ಶಬ್ದಕ್ಕೆ ಕಣ್ಣ ರೆಪ್ಪೆ ಅಂತ ಒಂದು ಪ್ರತ್ಯೇಕ ಅರ್ಥ ಇದೆಯಲ್ಲ, ಸಂಸ್ಕೃತದಲ್ಲಿದೆ, ಕೋಶದಲ್ಲಿದೆ, ಅದನ್ನ ಮುಂದೆ ಹೇಳುವನಿದ್ದೇನೆ. ಆ ಅರ್ಥಕ್ಕೆ ಎಲ್ಲಿ ಅವಕಾಶ? ನಾವು ಅದನ್ನ ಬಿಟ್ಟರೆ ಗತಿ ಏನು? ಅದನ್ನ ಬಿಡುವಂತಿಲ್ಲ. ಇಲ್ಲಿ ಆ ಶಬ್ದ ಆ ಅರ್ಥವನ್ನು ಹೇಳಬೇಕು. ದಾರಿ ಬದಿ ಅಂತ ಹಾಗೆಲ್ಲ ಅರ್ಥ ಮಾಡಬಾರ್ದು ಅದಕ್ಕೆ. ಆಯ್ತು. ಎಲ್ಲೆಲ್ಲಿದೆ ಆ ಅರ್ಥ ಅಂದ್ರೆ ಅಮರಕೋಶದಲ್ಲಿದೆ, ಹಲಾಯುಧ ಕೋಶದಲ್ಲಿದೆ. ಅದನ್ನೆಲ್ಲ ಈಗಿಲ್ಲಿ ಉದ್ಧರಿಸಿ ಹೇಳ್ತೇನೆ, ಅದನ್ನ ಗಮನಿಸಿ. ಅಮರಕೋಶದಲ್ಲಿ 3ನೇ ಕಾಂಡದಲ್ಲಿ ಒಂದು ಅನೇಕ ಅರ್ಥಗಳನ್ನು ಸಂಗ್ರಹಿಸುವಂತಹ ಒಂದು ಭಾಗ ಇದೆ. ಅಲ್ಲಿ ವರ್ತಮ ನೇತ್ರಚ್ಛದೆ ಧ್ವನಿ ಅಂತಿದೆ. ವರ್ತಮ ಎಂಬ ಶಬ್ದವು ನೇತ್ರಚ್ಛದೆ ರೆಪ್ಪೆ ಎಂಬ ಅರ್ಥದಲ್ಲಿ ಸಪ್ತಮಿ ವಿಭಕ್ತಿ ಗಮನಿಸಬೇಕು. ಅಧ್ವನಿ ಮಾರ್ಗ ಎಂಬ ಅರ್ಥ, ಹೀಗೆ ಎರಡು ಅರ್ಥದಲ್ಲಿ ಅದನ್ನ ತೋರಿಸಿದ್ದಾರೆ. ಅವೆಲ್ಲವೂ ಕೂಡ ಇರುವುದು, ಆ ಪ್ರಕರಣ ಎಲ್ಲ ಇರುವುದೇ ಎರಡೆರಡು ಅರ್ಥಗಳನ್ನು ಕೊಡುವಂತಹ ಶಬ್ದಗಳ ಸಂಗ್ರಹ. ಹೀಗೆ ಎರಡು ಅರ್ಥ ಪ್ರತ್ಯೇಕವಾಗಿದೆ. ಇದು ಅಮರಕೋಶದಲ್ಲಿ ಕಂಡು ಬರ್ತದೆ. ಹಲಾಯುಧ ಕೋಶದಲ್ಲಿಯೂ ಕೂಡ ವರ್ತಮ ಎಂಬ ಶಬ್ದಕ್ಕೆ ನಯನಚ್ಛದ ಮತ್ತೆ ಹಾಗೆ ನೇತ್ರಚ್ಛದ ಅಂತ ಹೀಗೆ ಎರಡು ಥರದ ಅರ್ಥಗಳನ್ನು ಹೇಳಿದ್ದಾರೆ. ಮಾರ್ಗ ಅನ್ನೋ ಅರ್ಥ ಅಂತೂ ಇದ್ದೇ ಇದೆ. ಅದಲ್ಲದೆ ನೇತ್ರಚ್ಛದ ನಯನಚ್ಛದ ಅಂತ ಹೇಳಿ ಅಶ್ವವೈದ್ಯಕ, ಕುದುರೆಗಳ ವೈದ್ಯಕೀಯ ಸಂಬಂಧಪಟ್ಟಂತೆ ಸಿತಾಸಿತಂ ಚ ತನ್ಮಧ್ಯೆ ನೇತ್ರಯೋರ್ಮಂಡಲಂ ಹಿತತ್ ಪ್ರಚ್ಛಾದನಂ ಭವೇದ್ವರ್ತ್ಮ ಅಂತ ಅಲ್ಲಿ ವರ್ತಮ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಇದಲ್ಲದೆ ಆಯುರ್ವೇದದಲ್ಲಿ ವರ್ತಮ ರೋಗ ಅಂತ ಒಂದು ಪ್ರತ್ಯೇಕ ವಿಭಾಗವೇ ಇದೆ. ಅದೆಲ್ಲ ಕಣ್ಣಿನ ರೆಪ್ಪೆಗೆ ಸಂಬಂಧಪಟ್ಟಂತೆ ವಿಭಾಗ. ಮತ್ತೊಂದು ಸ್ವಾರಸ್ಯದ ಸಂಗತಿ ಅಂದ್ರೆ, ರೆವರೆಂಡ್ ಕಿಟ್ಟಲ್ ಕನ್ನಡದೊಂದು ಡಿಕ್ಷನರಿ ಬರೆದಿದ್ದಾನೆ. ನೀವು ಅವನ ಡಿಕ್ಷನರಿಯನ್ನು ತೆಗೆದು ನೋಡಿದ್ರು ಕೂಡ ವರ್ತಮಾನ ಶಬ್ದಕ್ಕೆ ಈ ವರ್ತಮಾನ ಶಬ್ದವನ್ನು ಹಾಕಿದ್ದಾನೆ. ಎವೆ ಅಂತ ನೀವು ಅಲ್ಲಿ ತೆಗೆದು ನೋಡ್ಬೇಕು. ಎವೆ ಅಂತ ತೆಗೆದು ನೋಡಿದ್ರೆ ಎವೆ ಅಥವಾ ಎಮೆ ಅಂತ ಆಗ್ಬೋದು. ಅಕ್ಷಿರೋಮ ಕಣ್ಣಿನ ರೋಮ, ಪಕ್ಷ್ಮ, ವರ್ತಮ ಅನ್ನೋ ಅರ್ಥವನ್ನ ಅನ್ನೋ ಶಬ್ದವನ್ನ ಅಲ್ಲಿ ಅವನು ತೋರಿಸ್ತಾರೆ ರೆವರೆಂಡ್ ಕಿಟ್ಟಲ್. ಹೀಗೆ ವರ್ತಮ ಅನ್ನೋ ಶಬ್ದಕ್ಕೆ ಎರಡು ಪ್ರತ್ಯೇಕ ಅರ್ಥಗಳಿವೆ. ಒಂದು ದಾರಿ ಅಂತ, ಒಂದು ಕಣ್ಣ ರೆಪ್ಪೆ, ಕೂದಲು ಸಮೇತವಾದ ರೆಪ್ಪೆ ಅಂತ ತಿಳ್ಕೊಳ್ಬೇಕಂದ್ರೆ. ಈ ಪ್ರಸಂಗದಲ್ಲಿ ಬಂದ ದಾರಿ ಬದಿಯಿಂದ ಹರಿದು ಹೋಗ್ತದೆ ಅಂತ ಅರ್ಥ ಮಾಡಿದ್ರೆ, ಆ ವರ್ತಮ ಅನ್ನೋ ಶಬ್ದಕ್ಕೆ ನೇತ್ರಚ್ಛದ ಅಂತ ಏನು ಅರ್ಥ ಇದೆಯಲ್ಲ, ಆ ಅರ್ಥವನ್ನು ಅದಕ್ಕೆ ಉಪಯೋಗ ಎಲ್ಲಿ? ಹಾಗಾದ್ರೆ
ಕಣ್ಣಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾತಾಡ್ತಿದ್ದಾರೆ, ಅದರದೇ ಪ್ರಯೋಗ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ದಾರಿ ಬಂದ ಸೈಡ್ ಭಾಗ ಅಂತ ಹೀಗೆಲ್ಲ ಅರ್ಥ ಮಾಡಿದ್ರೆ, ನಯನಚ್ಛದ ಅಂತಕ್ಕೆ ಒಂದು ಎರಡನೇ ಅರ್ಥ ಏನಿದೆ, ಆ ಅರ್ಥವನ್ನೇ ನಾವು ಕಡೆಗಣಿಸಿದಂತಾಗ್ತದೆ. ಆದ್ರಿಂದ ಅದು ಸರಿಯಲ್ಲ. ವರ್ತನಿ ಏವ ಅದು ವರ್ತನಿ ಪ್ರತ್ಯಯ ಅಂತಿದೆ, ಅದನ್ನ ಹೇಳ್ತೇನೆ ಮುಂದೆ. ವರ್ತಮನಿ ಏವ ಅಂತ ದ್ವಿತೀಯ ವಿಭಕ್ತಿ ದ್ವಿವಚನ ಅದು. ಅದನ್ನು ಕುರಿತು ಹೋಗ್ತದೆ. ಅಂದ್ರೆ ಕಣ್ಣಿನ ಆ ರೆಪ್ಪೆ ಏನಿದೆ, ರೆಪ್ಪೆಯಿಂದ ಹೊರಗೆ ಬಂದು ರೆಪ್ಪೆ ಕಡೆಗೆ ಹೋಗ್ತದೆ, ಅಲ್ಲಿಂದ ಹೊರಗೆ ಬಂದು ಬೀಳ್ತದೆ ಅಂತ ಮುಂದೆ ತಾತ್ಪರ್ಯ ಅರ್ಥ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.